ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಸರ್ಕಾರದ ಒಂದು ಅಲ್ಪಸಂಖ್ಯಾತ ತುಷ್ಟೀಕರಣ ನೀತಿ ವಿರುದ್ಧವಾಗಿ ಏನು ಒಂದು ಶಾಲಾ ಮಕ್ಕಳಲ್ಲಿ ಸಮಾನತೆ ಬರಬೇಕು, ಶಾಲಾ ಮಕ್ಕಳಲ್ಲಿ ಜಾತೀಯತೆ ಬರಬಾರ್ದು, ಧರ್ಮ ಬರಬಾರ್ದು, ಏನು ಸಮವಸ್ತ್ರ ಏನು ನೀತಿ ಸಂಹಿತೆ ಇದೆ ಆ ನೀತಿ ಸಂಹಿತೆಯನ್ನು ಎಲ್ಲರೂ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಪಾಲಿಸಬೇಕು ಅಂತ ದೃಷ್ಟಿಯಿಂದ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಾಗ ನೀವು ಏನಾದರೂ ಹಿಂಗೆ ಹಿಜಾಬ್ಗೆ ಅವಕಾಶ ಕೊಟ್ಟರೆ ಅಥವಾ ಇನ್ನಿತರ ಯಾವುದೇ ಇದಕ್ಕೆ ಅವಕಾಶ ಕೊಟ್ಟರೆ ನಾವು ಕೇಸರಿ ಶಾಲೆ ಹಾಕಿ ಕಳಿಸ್ತೀವಿ ಅಂತ ಅನ್ನೋದನ್ನು ನಿನ್ನೆ ಇದು ಶಾಲಾ ಮಕ್ಕಳಿಗೆ ಶಾಲೆ ಹಾಕುವ ಮುಖಾಂತರ ಒಂದು ಪ್ರತಿಭಟನೆ ಮಾಡಿದ್ವಿ. ಆ ಪ್ರತಿಭಟನೆ ನಂತರ ಒಂದು ಬಿಜಾಪುರದಲ್ಲಿ ಒಂದು ಹುಚ್ಚ ನಾಯಿ ಅದು ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅವನಿಗೆ ನೀತಿ ಸಂಹಿತೆ ಸಮವಸ್ತ್ರ ಅಂದ್ರೆ ಏನು ಗೊತ್ತಿಲ್ಲ. ಅವನಿಗೆ ಅಂಥ ಒಬ್ಬವ ಬಾಯಿಗೆ ಬಂದಂಗೆ ಮಾತಾಡಿದಾನೆ. ಅವನಿಗೆ ಮೊದಲ ಸಾಲಿ ಕಲ್ತಾನೆಲ್ಲ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಸಾಲಿ ಕಲ್ತವ್ರು ಯಾರು ಆ ಪದಗಳನ್ನು ಅಸಂವಿಧಾನಿಕ ಪದಗಳನ್ನು ಬಳಸಂಗಿಲ್ಲ. ನಾವು ಬಳಸ್ಬೋದು, ಅವ ಹುಚ್ಚ ನಾಯಿ ಅಂದ್ರೆ ಊರು ಹುಚ್ಚ ಬೈಬೋದು ನಾವು. ಆದ್ರೆ ಹಿಂದೂ ಧರ್ಮದಲ್ಲಿ ಯಾವುದಕ್ಕೂ ಅವಕಾಶ ಇಲ್ಲ. ಯಾರಿಗಾದರೂ ನಾವು ಒಂದು ಭಕ್ತತ್ವ ಹೊಂದಿದವರು ಹೊಂದಿದ್ವಿ ನಾವು ಹಿಂದೂ ಧರ್ಮದಲ್ಲಿ ಯಾರಿಗೂ ಬೈಬಾಡ್ತದ. ಆದ್ರೆ ಅವ ಅದನ್ನು ತಿಳ್ಕೊಂಡು ಇವ್ರು ಬೈಯಂಗಿಲ್ಲ ತಿಳ್ಕೊಂಡಿದ್ರೆ ಅವ ಹುಚ್ಚ ಅವನಟ್ಟು ಹುಚ್ಚನೇ, ಅವನ ಜಗತ್ತಿನ ಅವನಟ್ಟು ಹುಚ್ಚನೇ ಅವನಲ್ಲ. ಯಾಕಂದ್ರೆ ಅವ ಲೇ ಅಂದ್ರೆ ಯಾಕೆ ಲೇ ಅನ್ನೋಟ್ಟು ನಮ್ಗೆ ಧೈರ್ಯ ಐತಿ, ಅವ್ನಿಗೆ ಹೊಳ್ಳಿ ಉತ್ತರ ಕೊಡೋಟು ನಮ್ಗೆ ದಮ್ ಐತಿ. ಯಾಕಂದ್ರೆ ನಾವು ಎಲ್ಲ ಖಾರ ಉಪ್ಪು ತಿಂದ ಹುಳಿ ತಿಂದವ್ರೇ ಅದೇವಿ, ಏನು ಇಲ್ಲೇ ವ್ಯಾಪಾರದಾಗ ಹುಟ್ಟು ಬೆಳೆದವ್ರು ಅದೇವಿ. ಅದಕ್ಕೆ ನನ್ನ ಮಗನಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ, ಇಂಥ ಪದಗಳನ್ನು ಮಗನೇ ಇನ್ನೊಮ್ಮೆ ಬಳಸಿದಂದ್ರೆ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ. ಏನು ಹೊಳ್ಳಿ ನಿನಗೆ 10 ಪಟ್ಟು ಇದ್ರ ಉತ್ತರ ಕೊಡ್ತೀವಿ. ಅದಕ್ಕೆ ನಾನು ಇದೇ ಲಾಸ್ಟ್ ವಾರ್ನಿಂಗ್ ನಿನಗೆ, ಏನು ಖಡಕ್ಕಾಗಿ ವಾರ್ನಿಂಗ್ ಕೊಡ್ತೀನಿ. ನಿನ್ನೆ ನೀ ಏನು ಮಾತಾಡಿಯಲ್ಲ ಎಲ್ಲ ಅವು ಪದಗಳು ಅವ ಏನೇನು ಮಾತಾಡ್ಯಾನ್ರಿ ಅವು ನನ್ನ ಕಡೆ ಅವು ಪದಗಳು ಬಳಸ್ಬಾರ್ದು ನಾವು. ಆ್ಯಕ್ಚುಲಿ ಯಾಕಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಅಂಥ ಪದಗಳನ್ನೇ ಯೂಸ್ ಮಾಡಂಗಿಲ್ಲ ನಾವು. ಅದಕ್ಕಾಗಿ ನಾವು ಒಂದೇ ಒಂದು ಸರ್ಕಾರ ವಿರುದ್ಧವಾಗಿ ಏನು ಹೋರಾಟ ಮಾಡ್ತಾ ಇದ್ದಾರೆ, ಅದು ಹೋರಾಟ ಐತೆ, ಅದು ನ್ಯಾಯಯುತವಾದ ಹೋರಾಟ ಐತೆ. ಅದು ಅವನು ಬೇಕಾದ್ರೆ ನ್ಯಾಯಯುತ ಹೋರಾಟ ಮಾಡಲಿ, ಸಂವಿಧಾನಿಕವಾಗಿ ಪದಗಳನ್ನು ಬಳಸಿ ಹೋರಾಟ ಮಾಡಲಿ. ಅಸಂವಿಧಾನಿಕ ಪದಗಳನ್ನು ಬಳಸಿಯಿಂದ ಇದು ಯಾವ ನ್ಯಾಯ? ನಿಮ್ಗೆ ಯಾರು ಕೇಳೋರು ಇಲ್ರಿ. ಅದಕ್ಕಾಗಿ ಇವತ್ತು ನಾವು SP ಆಫೀಸ್ ಬಂದಿದ್ದೀವಿ. ಅವ್ರು ಏನು ಕ್ರಮ ತಗೋತಾರೆ ನೋಡ್ತೀವಿ. ಈಗಾಗಲೇ ನಮ್ಗೆ ಸುತ್ತಮುತ್ತ ಎಲ್ಲ ಜಿಲ್ಲೆಗಳಿಂದ ಇದರಿಂದ ಫೋನ್ ಕರೆಗಳು ಬರ್ತಾ ಇದ್ದಾವೆ. ಏನು ಅದು ಇದಕ್ಕೆ ದೊಡ್ಡ ಹೋರಾಟ ಮಾಡೋತಂದ್ರೆ ಸಾಹೇಬ್ರಿಗೆ ನಾವು ತಿಳಿಸಿದ್ದೀವಿ. ಸಾಹೇಬ್ರೇನಂದ್ರೆ ವೇಟ್ ಮಾಡಿರಿ, ನೀವು ಅಂಕತನ ನಾವು ಇದು ಮಾಡ್ತೀವಿ, ಆದ್ರೆ ನೀವು ಏನಂದ್ರೆ ಸಮಾಧಾನಗಿರ್ರಿ ಅಂತ ತಕ್ಷಣ ನಮ್ಮ ಸಾಹೇಬ್ರು ಹೇಳ್ತಾರೆ. ಈಗಾಗಲೇ ನಮ್ಮ ಶಂಕರ್ ಹೂಗಾರ್ ಹೇಳ್ದಂಗೆ ಒಟ್ಟಾರೆ ಅವರು ಬಳಕೆ ಮಾಡುವ ಶಬ್ದಗಳು ಸಮಾಜದಲ್ಲಿ ಯಾರೂ ಕೇಳಾರಂಗಿದಾವೆ. ಒಂದೇ ಒಂದು ಈ ರೀತಿ ಶಬ್ದಗಳನ್ನು ಬಳಕೆ ಮಾಡ್ಕೊತಂದ್ರೆ ಯಾರ್ಯಾರು ಸಹಜವಾಗಿ ನೋವಾಗೋದು. ಹೋರಾಟ ಮಾಡಲಿ, ಅವರ ಸಮಾಜದ ಬಗ್ಗೆ ಕಳಕಳಿ ಇರಲಿ, ಎಲ್ಲವೂ ಸರಿ. ಬಟ್ ಆದರೆ ಈ ರೀತಿ ಶಬ್ದಗಳು ಯಾಕೆ ಬಳಸಬೇಕು ಅಂದ್ರೆ ವಾಕ್ ಸ್ವಾತಂತ್ರ್ಯ ಅದ ಅಂದ್ಕೂಡಲೇ ಎಕಡೆ ಬೇಕಡೆ ಎರಪೆರ ಮಾತಾಡಬಾರ್ದು. ಅದಕ್ಕೆ ಅದೊಂದು ಪದ್ಧತಿ ಅದ. ಆ ಪದ್ಧತಿ ಪ್ರಕಾರ ಮಾತಾಡಿದ್ರೆ 4 ಮಂದಿಗೆ ಅದು ಚಲೋ ಅನಿಸ್ಬೇಕು. ಈಗೆಲ್ಲ ಫೇಸ್ಬುಕ್ನಾಗ ವಾಟ್ಸಪ್ನಾಗ ಅಥವಾ ಚಾನಲ್ನಾಗ ಅದೆಲ್ಲ ಹರಿದಾಡ್ದಾಗ ಯಾರ್ಯಾರು ನೋವಾಗೋದೆ. ಈ ರೀತಿ ಮುಂದಿನ ದಿನಗಳಲ್ಲಿ ಆಗಬಾರ್ದು. ಮತ್ತು ಇದು ಪದೇ ಪದೇನೂ ಆಗ್ತಾಯಿದೆ, ಒಂದೇ ಸಲ ಅಲ್ಲ, ಸಾಕಷ್ಟು. ಇದಕ್ಕೆ ಮೊದಲು ಒಂದು ವರ್ಷದಿಂದ ಆಗ್ಯದ, ಅದಕ್ಕೆ ಮೊದಲಾಗ್ಯದ. ನಾವು ಉತ್ತರ ಕೊಡಬಾರ್ದು, ಸರಿಯಲ್ಲ, ಅವ್ರು ತಿಳ್ಕೊಂಡು ಸುಧಾರಿಸ್ಲಿ ಅಂತ ಬಿಟ್ಟಿದ್ದೀವಿ. ಅವ್ರು ಸುಧಾರಣೆ ಆಗ್ತಾನೇ ಇಲ್ಲ. ಅವರು ಮುಂದೆ ಆದರೂ ನಾವು ಅವ್ರಿಗೆ ಹೇಳ್ತೀವಿ, ಈ ರೀತಿ ಮಾಡೋದು ಸರಿಯಲ್ಲ. ಮುಂದಿನ ದಿನಗಳಲ್ಲಿ ಇದು ಸಮಸ್ಯೆ ಆಗೋದೇ. ಯಾಕಪ್ಪ ಅಂದ್ರೆ ಶಬ್ದಗಳ ಬಳಕೆ ಚಲೋ ಇದ್ದರೆ 4 ಮಂದಿ ಕೇಳ್ತಾರೆ. ಶಬ್ದಗಳ ಬಳಕೆ ಸರಿ ಇಲ್ಲಾಂದ್ರೆ ಯಾರಿಗಾರು ಸಮಾಜಕ್ಕೆ ನೋವಾಗೋದೆ. ಅದರಿಂದ ಮತ್ತು ಅವರು ಶಬ್ದ ಬಳಸ್ತಾರೆ. ಅವ್ರು ಶಬ್ದ ಬಳಸಿದ್ರೆ ಮತ್ತು ಅವರು ತಡ್ಕೋಬೇಕಾಗ್ತದೆ. ಮತ್ತು ಎಷ್ಟೋ ಜನ ಬೇರೆ ಬೇರೆ ನಮ್ಮ ಭಾರತದಲ್ಲೇ ಹುಟ್ಟಿ ಬೆಳೆದು ಮತ್ತು ಬೇರೆ ದೇಶಕ್ಕೆ ಬೆಳೆಸಿ ಬೇರೆ ರಾಜ್ಯಕ್ಕೆ ಜೈ ಅಂತಾರೆ. ಅಂಥವ್ರು ಯಾಕೆ ಇವ್ರು ಅನ್ನಂಗಿಲ್ಲ ಶಬ್ದ? ವಿಧಾನಸಭೆದಾಗ ಅಂದ್ರಲ್ಲ, ವಿಧಾನಸಭೆದಾಗ ಏನಂದ್ರು? ಬೇರೆ ದೇಶಕ್ಕೆ ಜೈ ಅಂದ್ರಲ್ಲ, ಅವ್ರಿಗೆ ಅನ್ಬೇಕಾಗಿತ್ತು ಇವರು ಆ ಶಬ್ದ ಬಳಸ್ಬೇಕಾಗಿತ್ತು. ಅದಕ್ಕೆ ಆ ಶಬ್ದ ಸೂಕ್ತದ. ಬಟ್ ಇಂಥ ಸಮಾಜ ಕೆಲಸ ಮಾಡೋರು, ಸಾಕಷ್ಟು ಜನಪ್ರಿಯ ಇದ್ದವರು, ಅವ್ರೇನು ತಿಳ್ಕೊಂಡ್ರೆ ಇಂಥ ಶಬ್ದ ಬಳಸೋದು ಜನಪ್ರಿಯತೆ ಕಮ್ಮಿ ಮಾತಾ ತಿಳ್ಕೊಂಡ್ರೆ ಅದು ತಪ್ಪು ಕಲ್ಪನೆ. ಅದು ನಾವು ಅದನ್ನು ನಮ್ಮ ಸಂಸ್ಕಾರದಾಗ ಆ ಶಬ್ದ ಬಳಸೋದು ಪದ್ಧತಿ ಇಲ್ಲ. ಆ ಹೇಳ್ತೀವಿ, ಮುಂದಾರು ಸುಧಾರಣೆ ಇಲ್ಲ ಅಂತ ಹೇಳ್ತೀವಿ. ಅಲ್ಲ, ಉದ್ದೇಶ ಏನಪ್ಪ ಅಂದ್ರೆ ಸದನ ಯಾಕೆ ಮಾಡಿದ್ರಪ್ಪ ಅಂದ್ರೆ ಅದ್ರ ಹಿಂದೆ ಅವ್ರು ಅದಲ್ರಿ ಹಿಸ್ಟ್ರಿ. ಈ ರೀತಿ ನಡೆದು ಬಂದ ಘಟನೆಗಳದಾವಲ್ಲ, ಅದು ಏನು ಮುಚ್ಚಿಡಕ್ಕಾಗ್ತದ? ಎಲ್ಲ ಈ ರೀತಿ ಮಾಡೋದು, ಈ ರೀತಿ ಬೈದದ್ದು, ಮತ್ತು ಬೇರೆ ಸಮುದಾಯದವ್ರಿಗೆ ಮನಸ್ಸು ನೋವಂಗೆ ಮಾತಾಡೋದು ಎಲ್ಲ ಮಾಡಿದ್ದಾರೆ. ಅದು ಮಾಡಬಾರ್ದಂತೆ ನಾವು ಇದು ಹೇಳ್ತಾಯಿದ್ದೀವಿ ಅಷ್ಟೇ. ಇವತ್ತು ಈಗ ತಾನೇ ನಮ್ಮ ಶಂಕರ್ ಹುಗಾರಣ
ಹಾಗೂ ನಮ್ಮ ಪ್ರೇಮಾನಂದ್ ಬಿರಾದಾರ ಸರ್ ಮಹಾನಗರ ಪಾಲಿಕೆ ಸದಸ್ಯರು ಈಗ ತಾನೇ ಹೇಳಿದರು. ಅದೇ ರೀತಿ ನಿನ್ನೆ ತಾನೇ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬರು ಏನು ಕೇಸರಿ ಶಾಲನ್ನು ಸ್ಕೂಲ್ ಮಕ್ಕಳಿಗೆ ನಾವು ಹಾಕಬೇಕು. ಯಾಕಂದರೆ ನಮ್ಮ ಇದು ಸನಾತನ ಧರ್ಮ ಇರೋದು ಭಾರತ ದೇಶದಲ್ಲಿ ಇದ್ದವರು ಪ್ರತಿಯೊಬ್ಬರು ಅವರು ಹಿಂದುತ್ವ ಅನ್ನೋದು ಒಂದು ಭಾವನೆ ಇಟ್ಟುಕೊಂಡು ನಾವು ಇವತ್ತು ಈ ಭಾರತ ದೇಶದಲ್ಲಿ ನಾವು ಬಾಳೆ ಮಾಡ್ತಾ ಇದ್ದೀವಿ. ಅದನ್ನು ಬಿಟ್ಟು ಇವರು ಕೆಲವೊಬ್ಬರು ಏನು ನಿನ್ನೆ ಯಾರೋ ಒಂದು ನಾವು ನಮಗೂ ಬೇಗ ಬರ್ತದೆ, ಅವ್ರಕ್ಕಿಂತ 10 ಪಟ್ಟು ಬಯಕ್ಕೆ ನಮಗೆ ಬರ್ತದೆ. ಆದ್ರೆ ನಮ್ಮ ಹಿಂದಿನ ಬಿ ಜೆ ಪಿ ಸರ್ಕಾರ ಇದ್ದಾಗ ಇದು ಏನು ಹಿಜಾಬ್ ನಿಷೇಧ ಮಾಡ್ಬೇಕಂತೇಳಿ ನಿಷೇಧ ಮಾಡಿದ್ರು. ಇದು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇದನ್ನು ಹಿಜಾಬ್ ಹಾಕ್ಬೇಕಂತೇಳಿ ಇವರೆಲ್ಲ ಪ್ರತಿಯೊಂದು ಸ್ಕೂಲ್ ಮಕ್ಕಳಿಗೆ ಹಾಕಿ ಇವರು ಶಾಲಾ ಮಕ್ಕಳಿಗೆ ಹಾಕಿ ಅವ್ರು ಕಳಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರು ಏನು ಹೇಳಿದ್ರು, ನಮ್ಮ ಇದೇ ಥರ ಇವರು ಮಾಡಿದ್ರೆ ಮತ್ತು ನಾಳೆ ನಮ್ಮ ಭಾರತ ದೇಶದಲ್ಲಿ ಇದ್ಕೊಂಡು ನಾವು ಸನಾತನ ಧರ್ಮದ ಏನು ನಮ್ಮ ಕೇಸರಿ ಧ್ವಜ ಅಂದ್ರೆ ನಮ್ಮ ಸನಾತನ ಧರ್ಮದ ಒಂದು ದೊಡ್ಡ ಶಕ್ತಿ ಇದು. ಇದನ್ನು ಹಾಕ್ಕೊಂಡು ಹೋದ್ರೆ ಏನು ಇದು ಇಲ್ಲ. ಯಾಕಂದ್ರೆ ನೀವು ಹಿಜಾಬನ್ನು ಹಾಕ್ಕೊಂಡು ಹೋಗಕ್ಕೆ ನಿಮಗೆ ಅವಕಾಶ ಅದ, ನಮ್ಮ ಕೇಸರಿ ಹಾಕೊಳ್ಳೋಕೆ ಅವಕಾಶ ಇಲ್ಲ ಅಂತೇಳಿ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬರು ನಿನ್ನೆ ದರ್ಬಾರ ಹೈಸ್ಕೂಲ್ ಮಕ್ಕಳಿಗೆ ಹಾಕುವಂಥ ಕೆಲಸ ಅವರು ಮಾಡಿದ್ದಕ್ಕೆ ಅವ್ರು ಏನು ಮಾಡಿದ್ರು, ನಿಮಗೆ ಏನ್ರಿ ಅದನ್ನು ಕೆಟ್ಟ ಅನಿಸಿತ್ತಂದ್ರೆ ನೀವು ನಿಮ್ಮ ಹಿಜಾಬ್ ಬಗ್ಗೆ ನೀವು ಹೋರಾಟ ಮಾಡ್ಬೋದಾಗಿತ್ತು, ರಾಜಕೀಯ ಪರವಾಗಿ ನೀವೇನು ಬೇಕಾದ ಮಾತಾಡಬಹುದಾಗಿತ್ತು. ಆದರೆ ನೀನು ಲೋಫರ ಸುಳಿ ಮಗನೇ ಈ ಥರ ನೀವು ಮಾತಾಡ್ತಿಲ್ಲ. ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ಕುಟುಂಬದ ಬಗ್ಗೆ ಅವರ ವೈಯಕ್ತಿಕ ಬಗ್ಗೆ ನೀನು ಬೈತಿಲ್ಲ. ನಿನ್ನ ನೋಡ ನೀ ಏನು ಮಾತಾಡ್ತಿಲ್ಲ, ನಿನಕ್ಕಿಂತ 10 ಪಟ್ಟು ಹೊಲಸ ಶಬ್ದ ನಮ್ಮ ಬಾಯಾಗೂ ಬರ್ತದ. 10 ಪಟ್ಟು ಶಬ್ದ ನಮ್ಮ ಬಾಯಾಗ ಬೈದಂದ್ರೆ ನೀ ಉಳಂಗೇ ಇಲ್ಲ, ನೀ ಮಾನಸಿಕತೆ ಆಗಿ ನೀ ಸತ್ತು ಹೋಗ್ತಿ. ಅಂಥ ಶಬ್ದ ನಮ್ಮ ಬಾಯಾಗೂ ಅದ. ಆದ್ರೆ ನಮ್ಮ ಸನಾತನ ಧರ್ಮ ಒಳಗೆ ಅಂಥ ಶಬ್ದ ಅಂಥ ಬೆಗಳು ಬೈದು ಅಂತದ ಅದು ನಮಗೆ ಕಲಿಸಿಲ್ಲ. ಅದು ನಮ್ಮ ಸನಾತನ ಧರ್ಮದಲ್ಲಿ. ಆದರೂ ನಿಮಗೆ ಇದೊಂದು ಎಚ್ಚರಿಕೆ ಇದು. ಹಾಗೂ ನಮ್ಮ SP ಸಾಹೇಬರಿಗೆ ನಾವು ಒಂದು ಮನವಿನೂ ಕೊಟ್ಟಿವಿ. ಹಾಗೂ ಗಾಂಧಿ ಚೌಕ್ ಒಳಗೆ ನಾವು FIR ಕೂಡ ನಾವು ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಇಂಥವ್ರು ನಮ್ಮ ದೇಶದಲ್ಲಿ ಗೊಲಬೆ ತಂದ ಇಂಥ ಒಂದಕ್ಕೊಂದು ಜಗಳ ಹಚ್ಚುವಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ. ಇವರಿಗೆ ಕೂಡಲೇ ಇದು FIR ಆದ ತಕ್ಷಣ ಇವರಿಗೆ ತಡಿಪಾರ ಮಾಡಿ ಇವರು ಆ್ಯಕ್ಚುಲಿ ಇವ್ರ ಮ್ಯಾಗ ರೌಡಿ ಆ್ಯಕ್ಟ್ನು ಓಪನ್ ಆಗಿದೆ. ಹಾಗೂ ಇವರು ಇವ್ರ ಮ್ಯಾಗ FIR ಆಗಿದೆ. 17 ಕೇಸಸ್ ಅದಾವ. ಆದರೂ ಇವ್ರು ಇದೇ ಕೆಲಸ ಮಾಡ್ಕೊತ ಹೋಗ್ತಾ ಇದ್ದಾರೆ. ಇವ್ರಿಗೆ ಯಾರು ಏನು ಮಾಡಕತ್ತಿಲ್ಲ ಅಂತೇಳಿ ಏನರೋ ತಿಳ್ಕೊಂಡಾರ. ಯಾಕಂದ್ರೆ ಇದು ಯಾವುದಪ್ಪ ಅಂದರೆ ನಮ್ಮ ಭಾರತ ದೇಶದಲ್ಲಿ ನಾವು ಎಲ್ಲರೂ ಒಂದಾಗಿ ನಾವು ನಡ್ಕೊಂಡು ಹೊಂಟೀವಿ. ಇದರೊಳಗೆ ಭೇದ ಭಾವ ತರಬಾರ್ದು, ಇದನ್ನು ಜಗಳ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಸುಮ್ಕೂತೀವಿ. ಹಾಗೂ ನಾವು ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರಿಗೆ ಹೇಳಿದ್ದೀವಿ, ಸಾಹೇಬ್ರ ಇದನ್ನು ನಾವು ದೊಡ್ಡ ಪ್ರಮಾಣದಾಗ ಒಂದು ಹೋರಾಟ ಮಾಡ್ತೇವ್ರಿ. ಇದೇ ಥರ ಬಿಟ್ರೆ ಇವ ಲೋಫರ್ ಇವ ಹೇಳ್ತೀನೋ ಅಂತ ಇವ ಏನು ಕೆಲಸ ಮಾಡತ್ತಲ್ಲ, ಇವರಿಗೆ ಬಿಟ್ರೆ ನಡೆಯಂಗಿಲ್ಲ ಸಾಹೇಬ್ರ ತಂದಿವಿ. ಬೇಡ ಅದೇನು ಬೇಡ, ಅದು ನಾಯಿ ಬೊಗಳತ್ತದ, ನೀವೇನು ತಲೆ ಕೆಡಿಸ್ಕೋಬೇಡ ಅಂತೇಳಿ ನಮಗೆ ಹೇಳಿದರು. ಇಂಥ ಸಂಸ್ಕಾರ ಕೊಡುವಂಥ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರು ಅವ್ರ ಬಗ್ಗೆ ಮಾತಾಡೋಕೆ ನಿನ್ನ ಯೋಗ್ಯತೆ ಅದೇನೋ ನಾಲಾಯಕ, ನಿನ್ನ ಯೋಗ್ಯತೆನೂ ಇಲ್ಲ ಮಾತಾಡೋಕೆ. ಹಾಗೂ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರು ಮಾತಾಡುವಂಥದ್ದು ಯಾವ್ಯಾವ ಇದು ಅದಪ್ಪ ಅಂದ್ರೆ ನಮ್ಮ ಸನಾತನ ಧರ್ಮಕ್ಕೆ ಯಾವಾಗರೇ ಧಕ್ಕೆ ಆಯ್ತಂದ್ರೆ ಅವ್ರು ಮಾತಾಡೋರೆ. ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಏನರೇ ಒಂದು ಮೋಸ ಆಯಿತು, ಏನರೇ ಒಂದು ದೊಡ್ಡ ಒಂದು ಅಪಘಾತ ಆಯ್ತಂದ್ರೆ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರು ಅಂಥ ಟೈಮ್ ಮಾತಾಡ್ತಾರೆ. ನೀವು ಅಂಥವ್ರಿಗೆ ನೀವು ಮಾತಾಡಿದ್ರೆ ನಮ್ಮ ಇಡೀ ಎಲ್ಲೆಲ್ಲಿ ಕರೆ ಬರಾಕತ್ತದ ನಮ್ಮ ಹಿಂದೂ ಕಾರ್ಯಕರ್ತರು. ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬರು ನಮ್ಮ ಹಿಂದುತ್ವ ಪರವಾಗಿ ಇಷ್ಟೆಲ್ಲ ಅವರು ಮಾತಾಡ್ತಾರೆ, ಇಷ್ಟೆಲ್ಲ ಹೋರಾಟ ಮಾಡ್ತಾರೆ. ಅದನ್ನು ನಾವ್ಯಾಕೆ ಸುಮ್ಕೊಂಡ್ರಿ? ಇವ್ರ ಮಗ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ವಿರುದ್ಧ ಮಾತಾಡ್ತಾರಲ್ಲ ಇವರು. ಆದರೆ ಇವ್ರಿಗೆ ನಾವು ಬಿಡೋದು ಬೇಡ ಅಂತೇಳಿ ನಮಗೆಲ್ಲ ಕಡೆ ಫೋನ್ ಬರಾಕತ್ತದ. ನಾವು ನಿಮ್ಮ ಅಂತ ಹೇಳ್ತಿನ್ನೋ ಕೆಲಸ ಮಾಡಿದ್ರೆ ನಮಗೆ ವ್ಯತ್ಯಾಸ ಏನು ಇರೋಂಗಿಲ್ಲ. ನೀ ತಿಳ್ಕೊ, ನಿನಗೆ ಹಂದಿಗೆ ಒಂದು ಬೆಲೆ ಅದ, ಕರೆ ನಿನಗೆ ಬೆಲೆ ಇಲ್ಲ. ಅದನ್ನು ನೀ ತಿಳ್ಕೊ. ನಿನಗೆ ಯಾಕೆ ಉತ್ತರ ಕೊಡಲಾಗ್ಯಾರತ್ ನೀ ಏನಾರ ತಿಳ್ಕೊಂಡಿರ್ಬೇಕ. ನೀ ಒಂದು ನಾಯಿ ಇದೆ ಅಂತೇಳಿ ನಿಮಗೆ ಬಿಟ್ಟಿವಿ, ಅದನ್ನು ತಿಳ್ಕೊನಿ. ಅದಕ್ಕೆ ಏನು ಪ್ರತಿಯೊಂದು ನಮ್ಮ ಕೇಸರಿಕಾಗಲಿ ನಮ್ಮ ಸನಾತನ ಧರ್ಮಕ್ಕಾಗಲಿ ನಮ್ಮದು ಯಾವುದೇ ನಮ್ಮ ದೇವಸ್ಥಾನ ಇದೆ ನೋಡ್ರಿ. ನಮ್ಮ ಗಜಾನನ ಮಹಾಮಂಡಳ ನಮ್ಮ ಗಣಪತಿ ಹಬ್ಬ ಬಂದಾಗೂ ನಿಮ್ಮ ಎಲ್ಲ ಹೇಳ್ತಾವೆ ಹುಳ ಕಡಿತಾವಕ್ಕಂಥದ್ದು. ಎಲ್ಲ ಗಣಪತಿ ಹಬ್ಬ ಮಾಡಿದಾಗೂ ನಮ್ಮ ಯಾವ್ಯಾವ ಧಾರ್ಮಿಕ ಕಾರ್ಯಕ್ರಮ ಮಾಡಿದಾಗ ನೀವೇನು ಮಾಡ್ತಿರಲ್ಲ, ಅವಾಗ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರು ಒಬ್ಬರೇ ನಿಂದ್ರವರು. ಅದಕ್ಕೆ ನಾವು ಎಲ್ಲ ಹಿಂದೂ ಕಾರ್ಯಕರ್ತರು ಒಟ್ಟು ಇಡೀ ಭಾರತ ದೇಶದ ಇಡೀ ಕರ್ನಾಟಕದ ಹಿಂದೂ ಕಾರ್ಯಕರ್ತರು ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರು ಹಿಂದಿದ್ದೀವಿ. ಅವ್ರು ಬರೀ ಒಂದೇ ಒಂದು ಕರೆ ಕೊಟ್ಟಿರ್ತಿಕೋ ಇಡೀ ಬಿಜಾಪುರದಲ್ಲಿ ಓಡಾಡಕ್ಕೆ
ಜಾಗವು ಸಿಗಂಗಿಲ್ಲ. ಹಂಗೆ ಆ ಪರಿಸ್ಥಿತಿ ಆಗ್ತದ. ಅದ್ರ ಹುಷಾರಿರು, ಅಂತ ಕೆಲಸ ಮಾಡಕ್ಕೆ ಹೋಗಬೇಡ. ಇದು ಇನ್ನೊಮ್ಮೆ ನೀ ಇಂಥ ಏನಾರೇ ಹೊಲಸು ಬೆಗಳ ನೀ ಬೈದಂದ್ರೆ ಇದನ್ನು ಏನು ನಾವು ಕಾನೂನು ಪ್ರಕಾರ ಏನು ನಾವು ಇದು ತಗೋಬೇಕು ಅದನ್ನು ನಾವು ತಗೊಂಡು ನಾವು ನ್ಯಾಯ ಕೊಡಿಸುವವರೆಗೆ ನಾವು ಬಿಡಂಗಿಲ್ಲ ಅಂತೇಳಿ ನಾ ಹೇಳಕ್ಕೆ ಇಷ್ಟಪಡ್ತೇನೆ.